ಇವತ್ತು ತುಮಕೂರಿಗೆ ಕೋರ್ಟಿಗೆ ಬಂದಿದ್ದೀನಿ ನೋಡಿರಿ, ನಮ್ಮ ಆಂಜನೇಯ ಸ್ವಾಮಿ. ತುಮಕೂರಿಗೆ ಫೈನ್ ಕಟ್ ಹೋಗೋಣ ಅಂತ ಬಂದಿದ್ದೀನಿ. ಆಂಜನೇಯ ಸ್ವಾಮಿಗೆ ಹೋಗಿ ಕೈ ಮುಗಿದು, ಅಪ್ಪ ಪರಮಾತ್ಮ ಬೇಗ ಆಗ್ಬಿಡ್ಲಪ್ಪ ಅಂತ ಬೇಡ್ಕೊಂಬಂದೆ. ನೋಡಿರಿ, ಪೊಲೀಸ್ ಪರಮಾತ್ಮರು ಜಲ್ದು ಮಾಡೋಂಗಿಲ್ಲ, ಜಲ್ದು ನಮ್ಮನ್ನು ಕರೆದು ಫೈನ್ ಕಟ್ಟಿಸ್ಕೊಂಬಿಟ್ಟು ಮಾಕೋಗೋದು ಕಳ್ಸೋಂಗಿಲ್ಲ. ಕುಂತು 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 ಬೇಜಾರಾಗೋದು. ಗಾಡಿಯಾಗ ನೋಡಿರೆ ಲೋಡ್ ಐತಿ, ಬಿಟ್ಟೋಗೋಣ ಅಂದರೆ ಭಯ, ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಇನ್ನು ತುಮಕೂರಾಗೆಲ್ಲ ಓಡಾಡೋಣ ಅಂದರೆ ನಡ್ಕೊಂಡು ಅಡ್ಡಾಗಲ್ಲ. ಅದಕ್ಕೆ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ ಕೈ ಮುಗಿದು, ಸ್ವಾಮಿ ಪರಮಾತ್ಮ ಬೇಗ ಆಗೋ ಥರ ಮಾಡಪ್ಪ ಅಂತ ಕೈ ಮುಖಂಡು ಬಂದೆ. ಕೂತ್ಕೊಂಡಿದ್ದೀನಿ ಗಾಡಿ ಒಳಗೆ, ಕೂತ್ಕೊಂಡು ಮೊಬೈಲ್ ನೋಡಿ 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 ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲ ನೋಡಿ ನೋಡಿ ಬೇಜಾರಾಯಿತು. ಕೂತ್ಕೊಂಡಿದ್ದೀನಿ. ನಿಮಗೆಲ್ಲ ಏನಾನ ತೋರ್ಸೋಣ ಅಂದರೆ ಇಲ್ಲಿ ನಡೆಯೋಕ್ಕಾಗಲ್ಲ. ಬೈಕ್ ಇದ್ದಿದ್ರೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಸಿದ್ಧಗಂಗೆ ಮಠಕ್ಕೆ ಹೋಗಿ ಊಟ ಮಾಡ್ಕೊಂಡು ಅಲ್ಲೆಲ್ಲ ತೋರಿಸಿ ಮಾಡ್ಬೋದಾಯಿತು. ಇನ್ನು ಕೋರ್ಟ್ ಒಳಗೆ ಏನಾನ ತೋರ್ಸೋಣ ಅದು ಇದು ಅಂದರೆ ಯಾಕೆ ಬೇಕು, ಆಮೇಲೆ ಹಿಡಿದು ಅದಕ್ಕೂ ಫೈನ್ ಗೀನ್ ಹಾಕಿ ದಂಡ ಹಾಕ್ಬಿಡ್ತಾರೆ ಅಂತ ಭಯ ಆಗಿ ಬೇಡ ಅಂತೇಳಿ ಫೋಟೋನೂ ತೆಗಿಲಿಲ್ಲ, ಓಡಿ ಬಂದ್ಬಿಟ್ಟೆ. ಬಂದು ಕೂಕೊಂಡಿದ್ದೀನಿ. ಈಗ ಫೈನ್ ಕಟ್ಟಿದ್ದಾದಮೇಲೆ ತುಮಕೂರಿಂದ ಕೊರಟಗೆರೆಗೆ ಹೋಗಿ ಅನ್ಲೋಡು, ಅಲ್ಲಿಂದ ಒಂದು ಟ್ಯಾಕ್ಟ್ರಿ ಹಾಕ್ಕೊಂಡು ನಮ್ಮೂರು ಹೋಗ್ಬಿಟ್ಟು ಯಾಪೆಗೆ ನುಗ್ಗೆಕಾಯಿ ಚಟ್ನಿ ತಿಂದು ಪಾಚಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.